ಓಂ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೈದಿಕ ಜ್ಯೋತಿಷ್ಯದ ಪ್ರಕಾರ ದೇವಯಾನಿ ಏಕಾದಶಿಯ ಈ ಸಮಯದಿಂದ ಮಿಥುನ ರಾಶಿಯವರ ಜೀವನದಲ್ಲಿ ಹೊಸ ಚೈತನ್ಯ ಪ್ರಾರಂಭವಾಗುತ್ತೆ. ನವೆಂಬರ್ 15ರ ನಂತರ ಅವರ ಭವಿಷ್ಯದಲ್ಲಿ ಅಪ್ರೇಕ್ಷಿತ, ಅವರು ಅಂದ್ಕೊಂಡಿರ ಆಗದೆ ಅಂತಹ ಬದಲಾವಣೆಗಳು ಅವರಿಗೆ ಸಂಭವಿಸಿ ಅವರಿಗೆ ಅದೃಷ್ಟದ ಒಂದು ಚಕ್ರ ಹೊಸ ದಿಕ್ಕಿನಲ್ಲಿ ತಿರುಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಸಮಯದಲ್ಲಿ ಸೂರ್ಯನು ಧ್ರುವದೊಂದಿಗೆ ವಿಶೇಷ ಯೋಗ ಹೊಂದಿರೋದ್ರಿಂದ ಒಂದು ದೃಢ ನಿರ್ಧಾರ ಶಕ್ತಿ ಅನ್ನೋದು, ಆತ್ಮವಿಶ್ವಾಸ ಮತ್ತು ಸ್ಥಿರತೆಯ ಒಂದು ಶಕ್ತಿ ಬೆಳೀತಾ ಹೋಗುತ್ತೆ. ಸಾಮಾನ್ಯವಾಗಿ ಚುರುಕು ಮತ್ತು ಮಾತಿನಲ್ಲಿ ಚಾಣಾಕ್ಷ ಆಗಿರುವ ಇವರು ಮಿಥುನ ರಾಶಿಯವರು ಕೆಲವೊಮ್ಮೆ ಗೊಂದಲದಿಂದ ತೊಳ್ಳಾಡ್ತಾ ಇರ್ತಾರೆ. ಆದರೆ ಈಗ ಈ ಯೋಗ ಬಂದಿರೋದ್ರಿಂದ, ಈ ಯೋಗದಿಂದ ಸ್ಪಷ್ಟತೆ ಅನ್ನೋದು ಮೂಡಿ ಅವರ ಗುರಿ ಏನಿದೆ ಅದರತ್ತ ದಿಟ್ಟ ಹೆಜ್ಜೆಯನ್ನು ಇಡ್ತಾರೆ. ಈ ದೇವತಾನಿ ಏಕಾದಶಿ ದೇವತೆಗಳ ವಿಶ್ರಾಂತಿಯ ನಂತರ ಎಚ್ಚರಗೊಳ್ಳುವ ದಿನ, ಆಧ್ಯಾತ್ಮಿಕ ಪುನರುತ್ಥಾನದ ಸಂಕೇತ. ಈ ಸಮಯದಲ್ಲಿ ಗುರುಗ್ರಹ ಕರ್ಕಾಟಕ ರಾಶಿಯಲ್ಲಿ ನೆಲೆಸಿ ಮತ್ತೆ ಹಂಸ ಮಹಾಪುರುಷ ಯೋಗ ರಚಿಸ್ತಾರೆ. ಇದರ ಒಂದು ಪ್ರಭಾವದಿಂದ ಮಿಥುನ ರಾಶಿಯವರಿಗೆ ಧನಭಾಗ್ಯ, ಕುಟುಂಬ ಶಾಂತಿ ಮತ್ತು ಸೌಹಾರ್ದತೆ ಅನ್ನೋದು ದೊರೆಯುತ್ತೆ. ಇನ್ನು ಆರ್ಥಿಕ ವಿಚಾರಗಳಲ್ಲಿ ಹೊಸ ಅವಕಾಶಗಳು ಬಂದರೂ ಕೂಡ ಅವರು ನಿಧಾನವಾಗಿ ಒಂದು ಬೆಳೆಯುವ ಒಂದು ರೀತಿ ಏನಿದೆ, ಒಂದು ಕುಟುಂಬದ ಬೆಂಬಲದಿಂದ ಹೊಸ ಒಂದು ಕೆಲಸಗಳ ಆರಂಭವನ್ನು ಇವರು ಕಾಣ್ತಾರೆ. ಒಂದು ಗುರು ಮಹಾರಾಜರ ಅನುಗ್ರಹದಿಂದ ಕಲಿಕೆಯ ಒಂದು ಆಸಕ್ತಿ ಏನಿದೆ ಅವರಿಗೆ ಹೆಚ್ಚಾಗ್ತಾ ಹೋಗುತ್ತೆ. ಹೊಸ ಜ್ಞಾನ ಒಂದು ಪಡೆಯುವ ಉತ್ಸಾಹ ಇವರಿಗೆ ಉಂಟಾಗುತ್ತೆ. ಶುಕ್ರರು ರಾಹುವೊಂದಿಗೆ ಒಂದು ಕನ್ಯಾ ರಾಶಿಯಲ್ಲಿ ಸೇರಿದ ಒಂದು ಪರಿಣಾಮ ಇರೋದ್ರಿಂದ ನವಪಂಚಮ ಯೋಗ ಉಂಟಾಗಿ ಪ್ರೀತಿ, ಕಲೆ ಮತ್ತು ಹೊಸ ಆಲೋಚನೆಗಳ ಒಂದು ಪ್ರಭಾವ ಹೆಚ್ಚಾಗ್ತಾ ಹೋಗುತ್ತೆ. ಮಾತನಾಡೋದ್ರಲ್ಲಿ ಆಕರ್ಷಣೆ ಇವರಿಗೆ ಹೆಚ್ಚಾಗಿರೋದ್ರಿಂದ ಸಾಮಾಜಿಕ ವಲಯದಲ್ಲಿ ವಿಸ್ತಾರವಾಗಬಹುದು, ಪ್ರೀತಿ ಸಂಬಂಧ ಬಲವಾಗಬಹುದು ಅಥವಾ ಹೊಸ ಒಂದು ಪರಿಚಯಗಳು ಇವರಿಗೆ ಉಂಟಾಗಬಹುದು. ಇನ್ನು ಒಂದು ರಾಹುವಿನ ಪ್ರಭಾವದಿಂದ ಕೆಲವೊಮ್ಮೆ ಗೊಂದಲ ಕೂಡ ಇವರಿಗೆ ಮೂಡಬಹುದು. ಆದರೂ ಇವರು ತಾಳ್ಮೆಯಿಂದ ವರ್ತಿಸಿದೆ ಆದರೆ ಎಲ್ಲವೂ ಕೂಡ ಸರಿಯಾಗುತ್ತೆ. ಆರ್ಥಿಕವಾಗಿ ಹೊಸ ಪ್ರಯತ್ನಗಳು ಫಲವನ್ನು ನೀಡುತ್ತೆ. ಇವರು ಏನಾದರೂ ಆನ್ಲೈನ್ ವ್ಯವಹಾರ, ಏನಾದರೂ ಮಾಧ್ಯಮ, ಕಲೆ ಅಥವಾ ಈ ಥರ ವಿನ್ಯಾಸ ಏನಾದರೂ ಕ್ಷೇತ್ರದಲ್ಲಿ ಇದ್ದರೆ ಈ ಸಮಯದಲ್ಲಿ ಯಶಸ್ಸು ಅನ್ನೋದು ಕಾಣ್ತಾರೆ. ಮಂಗಳ ವೃಶ್ಚಿಕ ರಾಶಿಗೆ ಬಂದು ರುಚಿಕ ಮಹಾ ಪುರುಷ ಯೋಗ ರಚಿಸೋದ್ರಿಂದ ಧೈರ್ಯ, ಶಿಸ್ತು ಮತ್ತು ಕಾರ್ಯನಿಷ್ಠೆ ಅನ್ನೋದು ಜಾಸ್ತಿ ಆಗುತ್ತೆ. ಈ ಅವಧಿಯಲ್ಲಿ ಮಿಥುನ ರಾಶಿಯವರು ಕೆಲಸದಲ್ಲಿ ಹೊಸ ಶಕ್ತಿ ಮತ್ತು ಉತ್ಸಾಹದಿಂದ ಮುನ್ನಡೆತಾರೆ. ಒಂದು ಹಿಂದೆ ಇದ್ದ ವಿಳಂಬ ಯೋಜನೆಯ ಒಂದು ಪೂರ್ಣಗೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ದೇಹದ ಶಕ್ತಿ, ಚೈತನ್ಯ ವೃದ್ಧಿಯಾಗುವ ಒಂದು ಕಾರಣ ಈ ಯೋಗ, ವ್ಯಾಯಾಮ ಅಥವಾ ಹೊಸ ಜೀವನ ಶೈಲಿ ಅನ್ನೋದು ಅದು ಸ್ಟಾರ್ಟ್ ಮಾಡ್ತಾರೆ. ಇದು ಸೂಕ್ತ ಸಮಯ ಕೂಡ. ಇನ್ನು ಕೋಪ ಅಥವಾ ಅತಿ ವೇಗ ಏನಿದೆ ಅದನ್ನು ತೋರದೆ ಶಾಂತ ಧೋರಣೆಯಿಂದ ನೀವು ನಡೆದಿದ್ದೇ ಆದರೆ ಸಾಧನೆ ಅನ್ನೋದು ಖಚಿತ ಆಗುತ್ತೆ. ಇನ್ನು ವೃತ್ತಿ ಜೀವನದಲ್ಲಿ ಒಂದು ಉದ್ಯೋಗಿಗಳ, ಸಹೋದ್ಯೋಗಿಗಳ ಒಂದು ಸಹಕಾರ ಅನ್ನೋದು ಸಿಗುತ್ತೆ. ಮೇಲಾಧಿಕಾರಿಗಳು ನಿಮಗೆ ಪ್ರೋತ್ಸಾಹವನ್ನು ಕೊಡ್ತಾರೆ. ಗುರು, ಶನಿ ಮತ್ತು ಮಂಗಳ ಈ ತ್ರಿಕೋನ ಯೋಗ ಈ ರಚನೆ ಆಗಿರೋದ್ರಿಂದ ವೃತ್ತಿ, ಹಣ ಮತ್ತು ಆತ್ಮವಿಶ್ವಾಸದಲ್ಲಿ ಬೆಳವಣಿಗೆ ಅನ್ನೋದು ನೀವು ಕಾಣಬಹುದು. ಶನಿಯು ಪರಿಶ್ರಮವನ್ನು ಕಲಿಸ್ತಾರೆ. ಗುರುವು ಮಾರ್ಗದರ್ಶನವನ್ನು ನೀಡ್ತಾರೆ. ಮಂಗಳರು ಕೂಡ ಒಂದು ಕ್ರಿಯಾಶೀಲತೆಯನ್ನು ತುಂಬುತ್ತಾರೆ. ಈ ಮೂರು ಶಕ್ತಿಗಳ ಒಂದು ಸಂಯೋಗದಿಂದ ಮಿಥುನ ರಾಶಿಯವರು ಹೊಸ ಉತ್ಸಾಹದಿಂದ ಗುರಿಯತ್ತ ಸಾಕ್ತಾರೆ. ಇನ್ನು ಹಣಕಾಸು ವಿಷಯಗಳಲ್ಲಿ ಚಾಣಾಕ್ಷ ಬುದ್ಧಿವಂತಿಕೆ ಏನಿದೆ, ಆ ಬುದ್ಧಿವಂತ ನಿರ್ಧಾರಗಳಿಂದ ಲಾಭವನ್ನು ಕೂಡ ಪಡಿಬಹುದು. ಇನ್ನು ಉದ್ಯೋಗದಲ್ಲಿ ಉನ್ನತಿ ಅಥವಾ ಹೊಸ ಹೊಣೆಗಾರಿಕೆಗಳ ಒಂದು ಸಾಧ್ಯತೆ ಕೂಡ ಇರೋದ್ರಿಂದ ಈ ನವೆಂಬರ್ ಒಂದು ಫಸ್ಟ್ ಅರ್ಧದಿಂದ ಅಂದರೆ 15ಇಂದ ಚಂದ್ರ ಮತ್ತು ಶನಿ ಮೀನ ರಾಶಿಯಲ್ಲಿ ಕೂಡಿ ಒಂದು ವಿಷಯೋಗವನ್ನು ರಚನೆ ಮಾಡೋದ್ರಿಂದ ಕೆಲವೊಮ್ಮೆ ಮನಸ್ಸಿನಲ್ಲಿ ಪ್ರೆಷರು, ಅಶಾಂತಿ ಮೂಡಬಹುದು. ಆದರೆ ಅದು ತಾತ್ಕಾಲಿಕವಾಗಿರುತ್ತೆ. ಈ ಸಮಯದಲ್ಲಿ ಧ್ಯಾನ ಮಾಡಿ, ಪ್ರಾರ್ಥನೆ ಮಾಡಿ ಮತ್ತು ಪ್ರಕೃತಿಯೊಂದಿಗೆ ನೀವು ಕಾಲ ಕಳೆಯೋದ್ರಿಂದ ಮನಸ್ಸಿನ ಒಂದು ಸಮತೋಲನ ಏನಿದೆ ಅದು ಕಾಯ್ಕೊಳ್ಬಹುದು. ಈ ನವೆಂಬರ್ 14-15 ನಂತರ ಈ ಒಂದು ಒತ್ತಡ ಏನಿದೆ ಅದು ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಹೊಸ ಒಂದು ಆತ್ಮವಿಶ್ವಾಸ ಬೆಳೀತಾ ಹೋಗುತ್ತೆ. ಇನ್ನು ಪ್ರೀತಿಯ ವಿಷಯದಲ್ಲಿ ಹೇಳಿದ್ರೆ ಶುಕ್ರನ ಒಂದು ಕೃಪೆಯಿಂದ ಭಾವನಾತ್ಮಕ ಒಂದು ಸಂಬಂಧ ಜಾಸ್ತಿ ಆಗುತ್ತೆ ಮತ್ತು ಮನದ ಮಾತು ಹೇಳೋದಕ್ಕೆ ಧೈರ್ಯ ಬರುತ್ತೆ. ನೀವು ಯಾರನ್ನಾದ್ರೂ ಪ್ರೀತಿ ಮಾಡ್ತಿದ್ರೆ ಹೇಳ್ತೀರಾ.
ಈ ಎಲ್ಲ ಒಂದು ಆರೋಗ್ಯದ ದೃಷ್ಟಿಯಿಂದ ಹೇಳೋದಾದರೆ ದೇಹದ ಒಂದು ಶಕ್ತಿ ಏನಿದೆ ಅದು ಹೆಚ್ಚಾಗುತ್ತಾ ಹೋಗುತ್ತೆ. ನೀವು ಮಾನಸಿಕ ಒಂದು ಒತ್ತಡ ಕಳಿಬೇಕಂದ್ರೆ ನೀವು ವಿಶ್ರಾಂತಿ ಧ್ಯಾನವನ್ನು ಮಾಡಬೇಕು. ಇನ್ನು ಬೆಳಗಿನ ಸಮಯದಲ್ಲಿ ವಾಕಿಂಗು, ಜಾಗಿಂಗು, ಪ್ರಾಣಾಯಾಮ ಮಾಡಿದರೆ ಅನುಕೂಲವಾಗುತ್ತೆ. ಇನ್ನು ತಿಂಗಳ ಅಂತ್ಯಕ್ಕೆ ಈ ದೇವತಾನಿ ಏಕಾದಶಿಯ ಒಂದು ಪವಿತ್ರ ಶಕ್ತಿ ಶಾಂತಿಯಾಗಿದ್ದರೂ ಕೂಡ ಅದರ ಒಂದು ಪಾಸಿಟಿವ್ ಪರಿಣಾಮ ಅನ್ನೋದು ಮುಂದಿನ ತಿಂಗಳವರೆಗೆ ಮುಂದುವರಿತಾ ಹೋಗುತ್ತೆ. ಈ ಮಿಥುನ ರಾಶಿಯವರು ಈಗ ಹೊಸ ವಿಶ್ವಾಸ ಮತ್ತು ಸಮತೋಲನದ ಹಂತಕ್ಕೆ ಪ್ರವೇಶ ಮಾಡಿದ್ದಾರೆ. ಜೀವನದಲ್ಲಿ ಅನಿಶ್ಚಿತತೆ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ, ಗುರಿಗಳು ಸ್ಪಷ್ಟಗೊಳ್ತವೆ ಮತ್ತು ಒಂದು ಆರ್ಥಿಕ ದೃಢತೆ ಅನ್ನೋದು, ಕುಟುಂಬ ಸಮಾಧಾನ ಅಥವಾ ಪ್ರೀತಿಯ ಒಡನಾಟ ಹೆಚ್ಚಾಗ್ತಾ ಹೋಗುತ್ತೆ. ಗುರು ಮತ್ತು ಒಂದು ಶನಿಯ ಒಂದು ಆಶೀರ್ವಾದದಿಂದ ಮನೆಯಲ್ಲಿ ವಾಹನ ಅಥವಾ ನೀವು ಆಸ್ತಿಗೆ ಸಂಬಂಧಿಸಿದ ಒಂದು ಪ್ಲ್ಯಾನ್